ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ Hallelujah, ಹಲ್ಲೆಲೂಯಾ. Hallelujah. ದೇವರ ಅತಿಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನವೂ ಸಹ ನಿಮ್ಮನ್ನು ಮುಂಜಾನೆ ಈ ಒಂದು ವಿಡಿಯೋ ಮೂಲಕ ಕಾಣುವುದರಲ್ಲಿ ನಾನು ತುಂಬಾ ಸಂತೋಷ ಪಡ್ತೇನೆ. ಎಷ್ಟೊಂದು ಟೆಕ್ನಾಲಜಿ ಅಲ್ವಾ, ನಾವು ಯೋಚನೆ ಮಾಡಿ ನೋಡೋದಾದ್ರೆ. ನಾವು ಈ ದಿನದಲ್ಲಿ ಅಪೊಸ್ತಲ ಕೃತ್ಯಗಳನ್ನ ನಾವು ಓದ್ಕೊಂತ ಬರ್ತಾ ಇದ್ದೇವೆ. ಒಬ್ಬೊಬ್ಬರನ್ನು ದೇವರು ಉಪಯೋಗ ಮಾಡ್ಬೇಕಾದ್ರೆ ಅವರು ನಡತೆಯಿಂದ ಅವರು ಒಂದು ಹಡಗಿನಲ್ಲಿ ಹೋಗಿ ಅವರು ಸೇವೆ ಮಾಡ್ತಿದ್ರು. ಆದ್ರೆ ನಮ್ಗೆ ಈಗಿನ ಕಾಲದಲ್ಲಿ ಎಷ್ಟೊಂದು ಟೆಕ್ನಾಲಜಿ, ಯೂಟ್ಯೂಬ್ ಇದೆ, ರೆಕಾರ್ಡಿಂಗ್ ಮಾಡಿ ನಾವು ವಾಟ್ಸಪ್ ಅಲ್ಲಿ ಕಳಿಸಬಹುದು. ಎಷ್ಟೊಂದು ಟೆಕ್ನಾಲಜಿ ಇದೆ. ನಾವು ಇದನ್ನು ನೋಡೋದು ಮಾತ್ರವಲ್ಲದೆ ನಾವು ಮತ್ತೊಬ್ಬರಿಗೆ ಸಹ ನಾವು ಕಳಿಸಿಕೊಡೋದ್ರಲ್ಲಿ ನಮ್ಮನ್ನು ದೇವರು ಉಪಯೋಗ ಮಾಡ್ತಾರೆ. ಈ ಒಂದು ಚಾನೆಲ್ ನೋಡ್ಬೇಕಾದ್ರೆ ಯಾರು ಹೊಸದಾಗಿ ನೋಡ್ತಾ ಇದ್ರೆ ಇದನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಒಂದು ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕುವ ದೇವರ ವಾಕ್ಯಗಳನ್ನು ನೀವು ಕೇಳಿ ಮತ್ತೊಬ್ಬರಿಗೆ ಕಳಿಸಲು ಇದು ನಿಮ್ಗೆ ಉಪಯೋಗ ಆಗುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇವತ್ತಿನ ಒಂದು ವಾಕ್ಯ ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು ಅದರ 19ನೇ ಅಧ್ಯಾಯ 1ನೇ ವಚನದಿಂದ 7ನೇ ವಚನದವರೆಗೂ. ಪೌಲನು ಕೊರಿಂಥದಲ್ಲಿದ್ದಾಗ ಪೌಲನು ಮಲೆನಾಡಿನಲ್ಲಿ ಸಂಚಾರ ಮಾಡಿ ಎಫೆಸಕ್ಕೆ ಬಂದು ಕೆಲವು ಮಂದಿ ಶಿಷ್ಯರನ್ನು ಕಂಡು, ನೀವು ನಂಬಿದಾಗ ಪವಿತ್ರಾತ್ಮ ವರವನ್ನು ಹೊಂದಿದಿರೋ ಎಂದು ಅವರನ್ನು ಕೇಳಲು, ಅವರು ಅವನಿಗೆ, ಇಲ್ಲ, ಪವಿತ್ರಾತ್ಮ ವರವು ಉಂಟೆಂಬುದನ್ನೇ ನಾವು ಕೇಳಲಿಲ್ಲ ಅಂದರು. ಅವನು, ನೀವು ಯಾವುದನ್ನು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡಿರಿ ಎಂದು ಕೇಳಿದಕ್ಕೆ ಅವರು, ಯೋಹಾನನ ಬೋಧನೆಯನ್ನು ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು ಅಂದರು. ಅದಕ್ಕೆ ಪೌಲನು, ಯೋಹಾನನು ದೇವರ ಕಡೆಗೆ ತಿರುಗಿಕೊಂಡಿರುವವರಿಗೆ ದೀಕ್ಷಾಸ್ನಾನ ಮಾಡಿಸಿ ತನ್ನ ಹಿಂದೆ ಬರುವಾತನಲ್ಲಿ, ಅಂದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕೆಂಬುದಾಗಿ ಜನರಿಗೆ ಹೇಳಿದನು ಎಂದು ಹೇಳಲು, ಅವರು ಆ ಮಾತನ್ನು ಕೇಳಿ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಪೌಲನು ಅವರ ಮೇಲೆ ಕೈಗಳನ್ನಿಡಲು ಪವಿತ್ರಾತ್ಮ ವರವು ಅವರ ಮೇಲೆ ಬಂತು. ಅವರು ನಾನಾ ಭಾಷೆಗಳನ್ನಾಡಿದರು, ಪ್ರವಾದಿಸಿದರು. ಅವರು ಸುಮಾರು 12 ಮಂದಿ ಗಂಡಸರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ವಾಕ್ಯದ ಮೂಲಕ ದೇವರು ನಮ್ಮೊಟ್ಟಿಗೆ ಏನು ಮಾತನಾಡ್ತಿದ್ದಾರೆ ಅಂತ ನಾವು 1 ನಿಮಿಷ ಕಾಲ ಕಣ್ಗಳನ್ನು ಮುಚ್ಚಿಕೊಂಡು ನಾವು ಧ್ಯಾನಿಸುವಾಗ, ಅಪ್ಪ ಪರಿಶುದ್ಧನ ನೀತಿ ಒಂದು ತಂದೆ ದೇವರ ರಾಜ್ಯ ಕರ್ತನೆ ಸಪ ಅಪ್ಪ ಕರ್ತನೆ ಪರಜ ಪೌಲನು ಕರ್ತನೆಪ್ಪ ಈಗ ಕೇಳಿದಾನೆ, ನೀವು ಯಾವುದನ್ನು ಕೇಳಿ ನೀವು ದೀಕ್ಷಾಸ್ನಾನ ಪಡೆದುಕೊಂಡಿರಿ. ನಾವು ಯೋಹಾನನ ಹೇಳಿದ ಮಾತನ್ನು ಕೇಳಿ ದೀಕ್ಷಾಸ್ನಾನ ಪಡೆದುಕೊಂಡವು. ಅಪ್ಪ ಅದೇ ರೀತಿ ಕರ್ತನೆಪ್ಪ ಪೌಲನ ರಾಜ ಯಾವಾಗ ಅವ್ರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ಬೇಕಾದ್ರೆ ಕರ್ತನೆ ರಾಜ ಯಾವ ರೀತಿ ಪವಿತ್ರಾತ್ಮ ವರವು ಅವರಲ್ಲಿ ಇಳಿದು ಬಂತು ರಾಜ್ಯ ಕರ್ತನೆ. ಅಪ್ಪ ಅದೇ ರೀತಿ ರಾಜ್ಯ ಕರ್ತನೆ ಈ ಕೊನೆಯ ಕಾಲದಲ್ಲಿ ಇರುವ ನಮ್ಮಲೆ ಮೇಲೆ ರಾಜ್ಯ ಕರ್ತನೆ ಅಪ್ಪ ನಿಮ್ಮ ಪವಿತ್ರಾತ್ಮ ವರವು ಇಳಿಯಬೇಕೆಂದು ನಾವು ಪ್ರಾರ್ಥನೆ ಮಾಡ್ತೀವಿ ರಾಜ್ಯ ಕರ್ತನೆ ಸಪ. ಅಪ್ಪ ನಾವು ಬೇಡ್ತಿದ್ದೇವೆ ರಾಜ್ಯ ಕರ್ತನೆ ರಾಜ, ಒಂದು ಬಯಕೆ ಇರುವ ಒಬ್ಬೊಬ್ಬರ ಮೇಲೆ ರಾಜ ನಿಮ್ಮ ಆತ್ಮನ ವರವು ಸುರಿಯಲ್ಪಡಲಿ ಕರ್ತನೆ ರಾಜ. ಅಪ್ಪ ಕರ್ತನೆ ರಾಜ ಅಪ್ಪ ನೀವು ವಾಗ್ದಾನ ಹೇಳ್ತಿಲ್ಲ ರಾಜ್ಯ ಕರ್ತನೆ ಕೊನೆ ಕಾಲದಲ್ಲಿ ಮಕ್ಕಳು ಕರ್ತನೆ ಪ್ರಜಾ ಅಪ್ಪ ಕರ್ತನೆ ಯೌವನಸ್ಥರು ಕರ್ತನೆ ರಾಜ ಅಪ್ಪ ಕರ್ತನೆ ವೃದ್ಧರ ಮೇಲೆ ನನ್ನ ಆತ್ಮನ ಸುರಿಸಂತ ಹೇಳಿ ದೇವರು ರಾಜ್ಯ ಕರ್ತನೆ ಈ ದಿನದಲ್ಲಿ ರಾಜ್ಯ ಕರ್ತನೆ ಪ್ರಜಾ ನಿಮ್ಮ ಆತ್ಮನ ವರವನ್ನು ಕರ್ತನೆ ರಾಜ ಒಬ್ಬೊಬ್ಬರ ಮೇಲೆ ನಿನ್ನ ಕರ್ತನೆ ಪ್ರಜಾ ಅಭಿಷೇಕಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯ ಕರ್ತನೆ ಸಪ. ಅಪ್ಪ ಬಲಪಡಿಸು ಕರ್ತನೆ ಅಪ್ಪ ಮುಖ್ಯವಾಗಿ ರಾಜ್ಯ ಕರ್ತನೆ ಕರ್ತನೆ ಯಾರಾದ್ರೂ ಕರ್ತನೆ ಅನಾರೋಗ್ಯದಲ್ಲಿ ನೋಡ್ತಿದ್ರೆ ಕರ್ತನೆ ರಾಜ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಕರ್ತನೆ ಅಪ್ಪ ಅವರನ್ನು ಮುಟ್ಟು ರಾಜ್ಯ ಕರ್ತನೆ ಬಲಪಡಿಸು ರಾಜ್ಯ ಅಪ್ಪ ಕರ್ತನೆ ನೀವು ಅವರ ಮೂಲಕ ರಾಜ್ಯ ಕಾರ್ಯ ಮಾಡಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ಕರ್ತನೆ ಅಪ್ಪ ಕರ್ತನೆ ಪ್ರಜಾ ನಿನ್ನ ನಂಬಿಕೆ ನನ್ನ ಸ್ವಸ್ಥ ಮಾಡಿತು ಅಂತ ಹೇಳಿರ್ಬೇಕಾದ್ರೆ ಕರ್ತನೆ ಅಪ್ಪ ನಂಬಿ ಪ್ರಾರ್ಥನೆ ಮಾಡಿದ್ರು ಒಬ್ಬೊಬ್ಬರು ರಾಜ್ಯ ನೀನು ಈ ದಿನದಲ್ಲಿ ಅದ್ಭುತಗಳನ್ನು ನಡೆಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ರಾಜ್ಯ ಕರ್ತನೆ ಸಪ. ಅಪ್ಪ ನನ್ನ ಜೀವನದಲ್ಲಿ ನಡೆಸಿದ ಅದ್ಭುತಗಳನ್ನು ರಾಜ್ಯ ಕರ್ತನೆ ಅಪ್ಪ ನೋಡ್ತಿರೋ ಒಬ್ಬೊಬ್ಬರ ಮೇಲೆ ನೀನು ಕರ್ತನೆ ಅದ್ಭುತ ನಡೆಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ ಕರ್ತನೆ ರಾಜ್ಯ ಬಲಪಡಿಸು ಕರ್ತನೆ ಎಲ್ಲಾ ಆರೋಗ್ಯದಿಂದ ಕರ್ತನೆ ನೀಗಿಸು ರಾಜ್ಯ ಒಂದು ಹೊಸ ಒಂದು ಬಲದಲ್ಲಿ ತುಂಬಿಸಬೇಕೆಂದು ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆಗಳ ಸ್ತೋತ್ರ ಮಾಡ್ತೇನೆ ನಜರೇತಿನ ಯೇಸುವಿನ ಪ್ರಾರ್ಥಿಸ್ತೇನೆ ಜೀವಲ ತಂದೆಯೇ ಆಮೇನ್. ದೇವರ ಮನ ಆಶೀರ್ವದಿಸಲಿ. ಇದನ್ನು ನೋಡಿ ಮತ್ತೊಬ್ಬರಿಗೆ ಕಳಿಸಿಕೊಡಿ. ದೇವರ ಮನ ಆಶೀರ್ವದಿಸ್ತಾರೆ. ಆಮೇನ್.